ವಾರಕ್ಕೆ ನಾನೊಂದು 3 ಸಲ ಅವಳಿಗೆ ಸ್ನಾನ ಆದ ತಕ್ಷಣ ಆ ಕ್ರೀಮ್ನ ಹಚ್ಬೋದು. ಬಿಟ್ಟರೆ ಅನಿಮಲ್ಸ್ ಬಗ್ಗೆ ಇದೆ, ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ. ಸೊ ಅವರು ಬರಬೇಕಾದ್ರೆ ತೊಗೊಂಬಂದಿದ್ರು. ಸೊ ಹಾಗಾಗಿ ನಮ್ಗೆ ಇಷ್ಟ ಆಯಿತು. ಇನ್ನೊಂದು 2-3 ಬಾಟಲ್ನ ಅವರು ಕಳಿಸ್ಕೊಟ್ರು. ಅವಳಿಗೆ 2 ಡ್ರಾಪ್ ಆಲ್ಮಂಡ್ ಆಯಿಲ್ ತೊಗೊಂಡು ಹಿಂಗೆ ಮಾಡ್ಕೊಂಡು ಜಸ್ಟ್ ಅವಳಿಗೆ ಕೈ ಕಾಲಿಗೆ ಬೆನ್ನಿಗೆಲ್ಲ ಹಿಂಗೆ ಮಾಡಿಬಿಡ್ತೀನಿ ಮಸಾಜ್. ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಕ್ವಿಕ್ಕಾಗಿ ಶಾಪಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ನೇಸರಂಗೆ ರೆಡಿ ಮಾಡಿದ್ದಾಯಿತು. ಈಗ ನಾನು ರೆಡಿ ಆಗ್ತಾ ಇದ್ದೀನಿ. ರೆಡಿ ಆಗಬೇಕಾದ್ರೆ ಕಾಜಲ್ ಇಲ್ದಿದ್ರು ಪರವಾಗಿಲ್ಲ, ಬಟ್ ನನಗೆ ಮಸ್ಕರ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ನಾನೀಗ ಯೂಸ್ ಮಾಡ್ತಿರುವಂತಹ ಸ್ಟೇಜ್ 929 ರವರ ಈ ಟ್ಯೂಬಿಂಗ್ ಮಸ್ಕರ ಒನ್ ಆಫ್ ಮೈ ಫೇವ್ರೇಟ್ಸ್. ಆಯಿತಾ ನೋಡಿ, ಈ ರೀತಿ ಡಿಫ್ರೆಂಟ್ ಆಗಿರೋ ಬ್ರಿಸ್ಟಲ್ಸ್ ಇದೆ. ಜಸ್ಟ್ 2-3 ಕೋಟ್ಗೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಈವನ್ ಆಗಿ ಲ್ಯಾಶಸ್ಗೆ ವಾಲ್ಯೂಮ್ ಕೊಡೋದ್ರ ಜೊತೆಗೆ ಲೆಂತ್ ಕೂಡ ಕೊಡುತ್ತೆ. ಕಾಜಲ್ ಕೂಡ ಬೇಡ, ಐಸ್ ತುಂಬಾ ವೈಡ್ ಅನ್ಸುತ್ತೆ. ನೀವೇ ಡಿಫ್ರೆನ್ಸ್ ನೋಡ್ಬೋದು ನನ್ನ ರೈಟ್ ಮತ್ತೆ ಲೆಫ್ಟ್ ಐಗೆ. ಇನ್ನೊಂದು ಬ್ಯೂಟಿಫುಲ್ ವಿಷಯ ಏನಂದ್ರೆ ಇದು ಸ್ಮಚ್ ಪ್ರೂಫ್ ಹಾಗೇನೆ ವಾಟರ್ ಪ್ರೂಫ್. ಯೂಶಲಿ ಬೇರೆ ಮಸ್ಕರಾಸ್ ರಿಮೂವ್ ಮಾಡಬೇಕಾದ್ರೆ ಲ್ಯಾಶಸ್ ಬ್ರೇಕ್ ಆಗೋದು ಸಹಜ, ಬಟ್ ಈ ಮಸ್ಕರ ಮೆಸ್ ಫ್ರೀ ರಿಮೂವಲ್ ನೀವೇ ನೋಡ್ತಾ ಇದ್ದೀರಾ. ಸೊ ಸ್ಟೇಜ್ 929 ರವರ ಈ ಟ್ಯೂಬಿಂಗ್ ಮಸ್ಕರ ಡೆಫಿನೆಟ್ಲಿ ಒನ್ ಆಫ್ ಮೈ ಫೇವ್ರೇಟ್ ಮಸ್ಕರಾಸ್. ಇನ್ನು ಸ್ಟೇಜ್ ರವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ ಬಳಸಿ ನೀವು 15% ಎಕ್ಸ್ಟ್ರಾ ಪಡಿಬಹುದು. ಅಮೆಝಾನ್, ಫ್ಲಿಪ್ಕಾರ್ಟ್, ನೆಕ್ ಅಂಡ್ ಪರ್ಪಲ್ ಅಲ್ಲೂ ಕೂಡ ಪ್ರಾಡಕ್ಟ್ಸ್ ಅವೈಲೇಬಲ್ ಇರುತ್ತೆ. ಇನ್ನು ಈ ಬೇಬಿ ಪ್ಲೇಯಾರ್ಡ್ ನನಗೆ ಡೆಫಿನೆಟ್ಲಿ ಸಖತ್ ಯೂಸ್ಫುಲ್ ಆಗಿದೆ. ನೇಸರನ್ನು ನೋಡ್ಕೊಳ್ಳೋದಕ್ಕೆ ನನಗೆ ತುಂಬಾ ಸುಲಭ ಆಗಿದೆ ಅಂತ ಹೇಳ್ಬೋದು. ಇವತ್ತು ಈ ಬ್ಯೂಟಿಫುಲ್ ಬುಕ್ಸ್ ಬಂದಿದೆ. ಅಫ್ಕೋರ್ಸ್ 6 ತಿಂಗಳಿಗೆ ಮಕ್ಕಳಿಗೆ ಇದನ್ನೆಲ್ಲ ಹೇಳೋದಕ್ಕೆ ಬರೋದಿಲ್ಲ, ಅಷ್ಟೊಂದು ಗೊತ್ತೂ ಆಗಲ್ಲ. ಅಟ್ಲೀಸ್ಟ್ ಅದನ್ನು ನೋಡ್ತಾ ಇದ್ದರೆ ಮತ್ತು ಅಂದರೆ ಅದ್ರ ಬಗ್ಗೆ ಅದನ್ನ ನೋಡ್ತಾ ಇದ್ದರೆ ಏನೋ ಒಂದು ರೀತಿ ಇಂಟ್ರೆಸ್ಟು ಅಥವಾ ಇದು ಆಲ್ರೆಡಿ ನಂಗೆ ಗೊತ್ತು ಅನ್ನೋಂಥದ್ದು ಪರಿಚಯ ಆಗುತ್ತೆ ಅನ್ನೋಂಥ ಉದ್ದೇಶ. ಇದರಲ್ಲಿ ನಂಬರ್ಸ್ ಇದೆ, ಅನಿಮಲ್ಸ್ ಬಗ್ಗೆ ಇದೆ, ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಇದೆ, ಫ್ರೂಟ್ಸ್ ಬಗ್ಗೆ ಇದೆ. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಬುಕ್ಸ್ ಇದೆ. ಚಿಕ್ಕದಾಗಿದೆ, ಕಾಂಪ್ಯಾಕ್ಟ್ ಆಗಿದೆ. ಸೊ ಮಕ್ಕಳಿಗೆ ಅದನ್ನು ಹೋಲ್ಡ್ ಮಾಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇದು ಅಂದರೆ ಬಾಯಲ್ಲಿಟ್ಕೊಂಡು ಅಗಿಯೋಂಥ ಅಭ್ಯಾಸ ತುಂಬ ಇರುತ್ತೆ. ಸೊ ಹಂಗೆ ಮಾಡಿದ್ರೂ ಯಾವುದೇ ರೀತಿಯಾದಂಥ ವರಿ ಮಾಡ್ಕೋಬೇಕಾಗಿಲ್ಲ. ತುಂಬ ಚೆನ್ನಾಗಿದೆ ಇದು. ಇವತ್ತು ಸ್ವಲ್ಪ ಚಪಾತಿ ಉಳಿದಿದ್ದಾವೆ. ಸೊ ಲೆಫ್ಟ್ ಓವರ್ ಚಪಾತಿಯಿಂದ ಈಸಿಯಾಗಿ ಬ್ಯೂಟಿಫುಲ್ಲಾಗಿ ಒಂದು ರೆಸಿಪಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಅದಕ್ಕಿಂತ ಮುಂಚೆ ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ, ನೇಸರಂಗೆ ನೀವು ಯಾವ ಪ್ರಾಡಕ್ಟ್ಸ್ನ ಬಳಸ್ತಾ ಇದ್ದೀರಾ ಅನ್ನುವಂಥದ್ದು. ಸೊ ಅಡುಗೆಗೆ ರೆಡಿ ಮಾಡ್ತಾನೆ ಹೇಳ್ಬಿಡ್ತೀನಿ ಕೆಲವೊಂದು ವಿಷಯಗಳು. ಮಕ್ಕಳಿಗೆ ಅಂತಲೇ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬ್ರ್ಯಾಂಡ್ಗಳ ಪ್ರಾಡಕ್ಟ್ಸ್ ಇದೆ. ಮಾಮಾಅರ್ತ್ ಅವ್ರದ್ದು ಸೆಬಾಮೆಡ್, ಸೆಟಾಫಿಲ್, ಮದರ್ ಸ್ಪರ್ಶ್, ಫಾರೆಸ್ಟ್ ಎಸೆನ್ಷಿಯಲ್, ಹೀಗೆ ಹಿಮಾಲಯದವ್ರದ್ದು. ಸೊ ಹಿಂಗೆ ಸಾಕಷ್ಟು ಬ್ರ್ಯಾಂಡ್ಗಳಲ್ಲಿ ನಿಮಗೆ ಬೇಬಿ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗುತ್ತೆ. ಆ್ಯಂಡ್ ಒಬ್ಬೊಬ್ಬರು ಮಗುಗೆ ಒಂದೊಂದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ. ನಾನು ಸದ್ಯಕ್ಕೆ ನೇಸರಂಗೆ ವೆಲಿಡಾ ಅನ್ನುವಂಥ ಒಂದು ಬ್ರ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಸುಳ್ಳು ಹೇಳ್ತಾ ಇಲ್ಲ, ವಾರಕ್ಕೆ ನಾನೊಂದು 3 ಸಲ ಅವಳಿಗೆ ಸ್ನಾನ ಆದ ತಕ್ಷಣ ಆ ಕ್ರೀಮ್ನ ಹಚ್ಬೋದು. ಬಿಟ್ಟರೆ ಮಿಕ್ಕಿ ಟೈಮಲ್ಲಿ ನಾನು ಗಾಣದಲ್ಲಿ ಮಾಡಿಸಿರುವಂಥ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ ಏನಿದೆ ಅದನ್ನೇ ಒಂದು 2 ಡ್ರಾಪ್ಸ್ ತೊಗೊಂಡು ಕೈಗೆ ಹಿಂಗೆ ಅಂದ್ಕೊಂಡು ಅದನ್ನೇ ಅವಳಿಗೆ ಫೇಸ್ಗೆ ಮೈಗೆಲ್ಲ ಅದನ್ನೇ ಹಿಂಗೆ ಒರೆಸ್ಬಿಡ್ತೀನಿ. ನನಗೇನೋ ಮಗುಗೆ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೆ ಯಾಕೋ ಸ್ವಲ್ಪ ಒಂಥರ ಹಿಂಜರಿಕೆ ಅಂತ ಅನಿಸುತ್ತೆ. ಐ ಥಿಂಕ್ ಅವಳು 1 ವರ್ಷ ಆಗಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಅದು 1 ವರ್ಷ ಅವಳಿಗೆ ಅಟ್ಲೀಸ್ಟ್ 1 ವರ್ಷ ಆದಮೇಲೆ ಬೇರೆ ಪ್ರಾಡಕ್ಟ್ಸ್ಗಳಿಗೆ ಯಾವುದನ್ನ ಅವಳಿಗೆ ಸೂಟ್ ಆಗಿ ಯಾವುದನ್ನ ಕಂಟಿನ್ಯೂ ಮಾಡ್ಬೋದು, ಯಾವ್ದು ಚೆನ್ನಾಗಿದೆ ಅನ್ನೋದನ್ನು ನಾನು ಬಹುಶಃ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅನ್ಕೋತೀನಿ. ನಿಮಗೆ ಈ ಬ್ರ್ಯಾಂಡ್ ನಿಮಗೆ ಅಫ್ಕೋರ್ಸ್ ಅಮೆಝಾನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನನಗೆ ಯಶೋರ್ ಫ್ರೆಂಡ್ ಒಬ್ಬರು ಸ್ವಿಟ್ಜರ್ಲ್ಯಾಂಡಲ್ಲಿದ್ದಾರೆ. ಸೊ ಅವರು ಬರಬೇಕಾದ್ರೆ ತೊಗೊಂಬಂದಿದ್ರು. ಸೊ ಹಾಗಾಗಿ ನಮ್ಗೆ ಇಷ್ಟ ಆಯಿತು. ಇನ್ನೊಂದು 2-3 ಬಾಟಲ್ನ ಅವರು ಕಳಿಸ್ಕೊಟ್ರು. ಅವಳಿಗೆ ಸ್ನಾನಕ್ಕೆ ಶವರ್ ಜೆಲ್ ಆಗಿ ಮಾತ್ರ ಅದನ್ನೇ ಬಳಸ್ತಾ ಇದ್ದೀನಿ. ಮಿಕ್ಕಿದ ಹೊರತಾಗಿ ಕ್ರೀಮ್ ಅಥವಾ ರ್ಯಾಷಸ್ಗೆ ಅದೆಲ್ಲ ನಾನು ಸಪ್ರೇಟಾಗಿ ನಿಜವಾಗ್ಲೂ ಏನೂ ಬಳಸ್ತಾ ಇಲ್ಲ. ಅವಳಿಗೆ ಬರೀ ಆಲ್ಮಂಡ್ ಆಯಿಲ್, ಯೂಶಲಿ
ಆಲ್ಮೋಸ್ಟ್ ಆಲ್ಮಂಡ್ ಆಯಿಲೇ ಅವಳಿಗೆ ಒಂದ್ಸಲಿ ಅಂತಿಲ್ಲ, ಅವಳಿಗೆ ಸ್ನಾನ ಮಾಡಿದಾಗ ಅಥವಾ ಸುಮ್ಮನೆ ಅವಳು ಏನಾದರೂ ಡ್ರೆಸ್ ಚೇಂಜ್ ಮಾಡಬೇಕಾದ್ರೂ ಒಂದು 2 ಡ್ರಾಪ್ ಆಲ್ಮಂಡ್ ಆಯಿಲ್ ತೊಗೊಂಡು ಹಿಂಗೆ ಮಾಡ್ಕೊಂಡು ಜಸ್ಟ್ ಅವಳಿಗೆ ಕೈ ಕಾಲಿಗೆ ಬೆನ್ನಿಗೆಲ್ಲ ಹಿಂಗೆ ಮಾಡ್ಬಿಡ್ತೀನಿ ಮಸಾಜ್ ಥರ. ಕೊಕೊನಟ್ ಆಯಿಲು ಅಷ್ಟೇ ವಾರಕ್ಕೆ 2 ಸಲ ಇವಾಗ ಅವಳಿಗೆ ಮಸಾಜ್ ಕೊಟ್ಬಿಟ್ಟು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತಾ ಇದ್ದೀನಿ. ಸೊ ಇದಿಷ್ಟು ನಾನು ಸದ್ಯಕ್ಕೆ ನೇಸರಂಗೆ ಮಾಡ್ತಾ ಇರೋದು. ಸೊ ನಾನು ಜಾಸ್ತಿ ಅವಳಿಗೆ ಪ್ರಾಡಕ್ಟ್ಸ್ ಆಗಲಿ ನಾನು ಏನೂ ಬಳಸಲ್ಲ. ನೀವು ನೋಡಿರ್ಬೋದು ಅವಳಿಗೊಂದು ಏನಂತಾರೆ ಕಾಜಲ್ ಕೂಡ ನಾನು ಸುಮಾರು ಸಲ ಇಡಲ್ಲ, ತುಂಬ ಅಪರೂಪ. ಐ ಥಿಂಕ್ ಇಷ್ಟು ದಿನದಲ್ಲಿ ಅವಳಿಗೊಂದು 10 ಸಲ ಇಟ್ಟಿರ್ಬೋದು ಕಾಜಲ್ನ. ಅವಳಿಗೆ ನಾನು ಸದ್ಯಕ್ಕೆ ಏನೂ ಮಾಡ್ತಾಯಿಲ್ಲ. ಬಾದಾಮಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಬಿಟ್ಟರೆ ಅವಳಿಗೆ ಏನೂ ನಾನು ಬಳಸ್ತಾ ಇಲ್ಲ. ಸೊ ಹಾಗಾಗಿ ನೀವು ಪ್ರತಿ ಸಲ ಏನಾದರೂ ಪ್ರಾಡಕ್ಟ್ಸ್ ಬಗ್ಗೆ ಪ್ರತಿ ಸಲ ನೀವೇನಾದರೂ ಪ್ರಾಡಕ್ಟ್ಸ್ಗಳ ಬಗ್ಗೆ ಕೇಳಿದಾಗ ನನಗೆ ಏನು ಹೇಳಬೇಕು ಗೊತ್ತಾಗಲ್ಲ. ಬಟ್ ಅಫ್ಕೋರ್ಸ್ ಅವಳಿಗೆ ರಾಗಿ ಸರಿ ಥರದ್ದು 1-2-3 ಬ್ರ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅವಳು ಪ್ರೀತಿಯಿಂದ ತಿಂದಿದ್ದಾಳೆ ಕೂಡ. ಬಟ್ ಪ್ರಾಡಕ್ಟ್ಸ್ ವಿಷಯದಲ್ಲಿ ಬಂದರೆ ಬಾದಾಮಿ ಎಣ್ಣೆ ಮತ್ತು ಕೊಕೊನಟ್ ಆಯಿಲ್ನೇ ನಾನು ತುಂಬ ಅವಳಿಗೆ ಬಳಸ್ತಾ ಇರೋದು. ಚಿಕ್ಕ ಮಕ್ಕಳ ಚರ್ಮ ತುಂಬಾ ಸೂಕ್ಷ್ಮ ಆಗಿರುತ್ತೆ ಮತ್ತು ಅದರಲ್ಲಿರುವಂಥ ಕಂಟೆಂಟ್ಸ್ ಅಂದರೆ ಕಂಪೋಸಿಷನ್ಸ್ ಆಗಿರ್ಬೋದು, ಕೆಮಿಕಲ್ಸ್ ಆಗಿರ್ಬೋದು, ಆ ಪ್ರಾಡಕ್ಟಲ್ಲಿ ಏನೇನಿದೆ ಅದನ್ನು ನಮಗೆ ಕರೆಕ್ಟಾಗಿ ಜಡ್ಜ್ ಮಾಡೋದಕ್ಕೆ ಬರೋಲ್ಲ. ನಾವಾದರೆ ಅಟ್ಲೀಸ್ಟ್ ಓಕೆ ಫೈನ್, ಏನೋ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ವಾ ಅದು ನಮಗೆ ಸೂಟ್ ಆದರೂ ಸರಿ, ಇಲ್ಲ ಅಂದರೆ ಏನೋ ಬಿಸಾಕ್ಬೋದು, ಅಥವಾ ನಮ್ಮ ಅಮ್ಮ ಯೂಸ್ ಮಾಡ್ತಾರೋ, ಕಸಿನ್ಸ್ ಯೂಸ್ ಮಾಡ್ತಾರೋ, ಫ್ರೆಂಡ್ಸ್ ಯಾರಾದರೂ ಒಬ್ರಿಗೆ ಏನಾದರೂ ಯೂಸ್ ಆಗೇ ಆಗುತ್ತೆ, ವೆದರ್ ಇಟ್ ಈಸ್ ಫೌಂಡೇಶನ್, ಲಿಪ್ಸ್ಟಿಕ್ ಏನೇ ಆಗಿರ್ಬೋದು. ಬಟ್ ಮಕ್ಕಳ ವಿಷಯದಲ್ಲಿ ನಾವು ಹಾಗೆ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಲ್ಲ. ಮಕ್ಕಳ ವಿಷಯದಲ್ಲಿ ಓಕೆ ನೋಡೋಣ, ತಗೊಳ್ಳೋಣ, ಹಚ್ಬಿಡೋಣ ಅಂತ ಅನ್ನೋದಕ್ಕಾಗಲ್ಲ. ಅದು ನನ್ನ ಮಗಳು ಅಂತಲ್ಲ, ಯಾರ ಮಕ್ಕಳಾದ್ರೂ ಅಷ್ಟೇ. ಸೊ ಹಾಗಾಗಿ ನನಗೆ ಬೇಬಿ ಪ್ರಾಡಕ್ಟ್ಸ್ ಅಂದ ತಕ್ಷಣ ಸ್ವಲ್ಪ ಭಯ ಮತ್ತು ಹಿಂಜರಿತೀನಿ. ನೀವು ಕೂಡ ಬಹುಶಃ ತೀರಾ ಅಂದರೆ 1 ವರ್ಷದ ಒಳಗಡೆ ಜಾಸ್ತಿ ಪ್ರಾಡಕ್ಟ್ಸ್ಗಳನ್ನು ಬಳಸೋದ್ರ ಹೊರತಾಗಿ ಈ ಥರ ಹೋಗೋದೇ ಬೆಟರ್ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಸೊ ಯು ಗೈಸ್ ಟೇಕ್ ಅ ಕಾಲ್ ಅಂತ ಹೇಳ್ತಾ, ಸೊ ಈಗ ಆಲ್ಮೋಸ್ಟ್ ನನ್ನ ಒಂದು ಲೆಫ್ಟ್ ಓವರ್ ಚಪಾತಿ ರೆಸಿಪಿ ಮಾಡೋದಕ್ಕೆ ಎಲ್ಲ ಐಟಮ್ಸ್ ರೆಡಿ ಆಗಿದೆ. ಸೊ ಸ್ಟಾರ್ಟ್ ಮಾಡಬೇಡ. ವಿತಿನ್ 2 ಮಿನಿಟ್ಸ್ ಫಟಾಫಟ್ ಅಂತ ನಾನು ಮುಗಿಸ್ತೀನಿ. ಸೊ ಲೆಟ್ ಸ್ಟಾರ್ಟ್. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದ್ಸಲಿ ಫ್ರೈ ಮಾಡ್ಕೊಂಬಿಡ್ತೀನಿ. ಕ್ರಿಸ್ಪಿ ಬೇಕು ಅಂದರೆ ನಿಧಾನ ಉರಿಲಿ, ಜಾಸ್ತಿ ಹೊತ್ತು ಈ ರೀತಿ ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ಮೆತ್ತಿಗೆ ಇರಬೇಕು ಅಂದರೆ ಜಸ್ಟ್ ಒಂದು ರೀತಿ ಒಂದ್ಸಲಿ ಈ ರೀತಿ ಬಿಸಿ ಮಾಡಿಕೊಂಡು ಇಮಿಡಿಯೇಟಾಗಿ ಕಟ್ ಮಾಡ್ಕೋಬೋದು. ಇದಿಷ್ಟು ಚಪಾತಿ ನೂಡಲ್ಸ್ ಅಥವಾ ಏನಂತಾರೆ ಚಪಾತಿ ಉಪ್ಪಿಟ್ಟು ಅಂತಲೇ ಅಂದ್ಕೊಳ್ಳಿ, ಅದನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಐಟಮ್ಸ್. ಯೂಶ್ವಲಿ ನಾನು ತುಂಬ ತರಕಾರಿಗಳನ್ನು ಬಳಸ್ತಾ ಇದ್ದೀನಿ, ಇಷ್ಟೊಂದು ಇಲ್ದಿದ್ರೂ ಪರವಾಗಿಲ್ಲ. ಸೊ ನಾನಿವಾಗ ಮೊದಲಿಗೆ 2 ಚಪಾತಿ ಉಳಿದಿದೆ, 2 ಚಪಾತಿ ತೊಗೊಂಡಿದ್ದೀನಿ, ಅದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, 2 ಥರದ ಕ್ಯಾಪ್ಸಿಕಮ್, ಕಾರ್ನ್ ತೊಗೊಂಡಿದ್ದೀನಿ, ಕ್ಯಾರೆಟ್, ಬೀಟ್ರೂಟ್, ಟೊಮೆಟೊ, ಪೊಟೆಟೊ ತೊಗೊಂಡಿದ್ದೀನಿ. ನಿಮಗೆ ಹೆಂಗೆ ಬೇಕೋ ಹಂಗೆ ಹೆಚ್ಕೋಬೋದು, ಅಥವಾ ನನಗೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಉದ್ದುದ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹಿಂಗೆ ಹೆಚ್ಕೊಂಡಿದ್ದೀನಿ. ಇನ್ನು ಇದರಲ್ಲಿ ಎಲ್ಲ ಮಸಾಲ ಪೌಡರ್ ಇದೆ ಅಂತ ಹೇಳ್ಬೋದು. ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ. ನೀವು ಇದನ್ನಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಇದು ಸಾಂಬಾರ್ ಪುಡಿ, ಇದು ಧನಿಯಾ ಪುಡಿ, ಮ್ಯಾಂಗೋ ಪೌಡರ್, ಚಾಟ್ ಪೌಡರ್. ಸೊ ಇದಿಷ್ಟನ್ನು ಕೂಡ ಬಳಸ್ತಾ ಇದ್ದೀನಿ. ಇದರಲ್ಲಿ ಒಂದು ವಸ್ತು ಇದ್ರೂ ಪರವಾಗಿಲ್ಲ, ಇಲ್ಲದೇ ಇದ್ರೂ ಪರವಾಗಿಲ್ಲ, ನೀವು ಡೆಫಿನೆಟ್ಲಿ ಈ ಒಂದು ಏನಂತಾರೆ ಚಪಾತಿ ನೂಡಲ್ಸ್ನ ಮಾಡ್ಕೋಬೋದು. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಈ ರೀತಿ ಫ್ರೈ ಆಗಿರೋ ಚಪಾತಿನ ರೌಂಡಾಗಿ ಈ ರೀತಿ ಸುತ್ತಿ ಕಟ್ ಮಾಡ್ಕೋಬೋದು. ಅದೇ ಒಂದು ರೀತಿ ನೂಡಲ್ ಥರ ಶೇಪ್ ಕೊಡುತ್ತೆ. ಮೊದಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ, ಸ್ವಲ್ಪ ಯಾಕೆ ಜಾಸ್ತಿನೇ ಹಾಕೋತಾ ಇದ್ದೀನಿ ಎಣ್ಣೆನ ಇದಕ್ಕೆ ಮೊದಲಿಗೆ ಈರುಳ್ಳಿ ಹಾಗೆ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಆದಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ, ನೀವು ಬೇಕಾದರೆ ನೀರನ್ನು ಕೂಡ 1-2 ಚಮಚ ಹಾಕಿ ಬೇಯಿಸ್ಕೋಬೋದು. ಇಲ್ಲಾಂದರೆ ಬರೀ ಎಣ್ಣೆಲೆ ಕೂಡ ಒಂದು 5 ನಿಮಿಷ ನಾವು ಬೇಯಿಸೋದಕ್ಕಿಟ್ರೆ ಹಾಫ್ ಬಾಯ್ಲ್ ಆಗುತ್ತೆ. ಪೂರ್ತಿ ಬೇಯಿಸೋದಕ್ಕಿಂತ ಹಾಫ್ ಬಾಯ್ಲ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಬಾಯ್ಲ್ ಆದಮೇಲೆ ನೋಡಿ ಈ ರೀತಿ ಕಾಣ್ತಾ ಇರುತ್ತೆ. ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ನಾವೇನು ಮಸಾಲ ಪೌಡರ್ ಎಲ್ಲ ತೊಗೊಂಡಿದ್ವಿ ಅದನ್ನೆಲ್ಲದನ್ನು ಹಾಕೋತಾ ಇದ್ದೀನಿ. ಇದರೊಟ್ಟಿಗೆ ನಾನು ಪಿಜ್ಜಾ ಅಥವಾ ಪಾಸ್ತಾ ಸಾಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಬದಲು ನೀವು ಚೀಸ್ ಕೂಡ ಯೂಸ್ ಮಾಡ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆಯೇ ಟೊಮೆಟೊ ಸಾಸ್, ಫೈನಲಿ ನಾನೇ ಪ್ರಿಪೇರ್ ಮಾಡಿದಂಥ ಇಮ್ಲಿ ಚಟ್ನಿನ ಕೂಡ ಹಾಕೋತಾ ಇದ್ದೀನಿ. ಸೊ ಇದನ್ನೆಲ್ಲದನ್ನ ಸೇರಿಸಿ ಮಿಕ್ಸ್ ಮಾಡಿದ್ಮೇಲೆ ಕೊನೆಯದಾಗಿ ನಾವು ಕಟ್ ಮಾಡಿದಂತಹ ನೂಡಲ್ಸ್ ಆಕಾರದ ಚಪಾತಿ ಏನಿದೆ ಅದನ್ನು ಹಾಕ್ಕೊಂಡು ಬೆರೆಸ್ಕೋಬೇಕಾಗುತ್ತೆ. ದಟ್ಸ್ ಆಲ್. ರುಚಿಕರವಾದ ಮನೆಯಲ್ಲೇ ಮಾಡಿದಂತಹ ಚಪಾತಿ ನೂಡಲ್ಸ್ ರೆಡಿ. ಈ ರೆಸಿಪಿನ ನಾನು ಹೇಗೆ ಮಾಡಿದ್ದೀನೋ ಹಾಗೆ ಮಾಡಬೇಕು ಅಂತಿಲ್ಲ, ನಿಮಗೆ ಇಷ್ಟ ಆಗೋ ಥರದಲ್ಲಿ ಸಿಂಪಲ್ ಆಗಿ ಮನೇಲಿ ಪ್ರಿಪೇರ್ ಮಾಡ್ಕೋಬೋದು. ಆಫ್ಟರ್ ಅ ವೆರಿ 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 ಲಾಂಗ್ ಟೈಮ್ ಇವತ್ತು ಕಾಫಿ ಕುಡಿತಾ ಇದ್ದೀನಿ. ಯೂಶಲಿ ಕಾಫಿ ಅಂದರೆ ಏನು ನಂಗೆ ಬೆವರೇಜಸ್ ಇಷ್ಟ ಆಗಲ್ಲ. ಸೊ ಇವತ್ತು ಈ ಒಂದು ಬ್ಯೂಟಿಫುಲ್ ವೆದರಲ್ಲಿ ಕಾಫಿ ಮತ್ತು ಉಳಿದಂಥ ಚಪಾತಿಲಿ ಏನು ಚಪಾತಿ ನೂಡಲ್ಸ್ ಮಾಡಿದ್ದೀವೋ ಸೊ ಅವೆರಡೂ
ಸವಿಯುವಂಥ ಸಮಯ. ನನ್ನ ಮಗಳಿಗೆ ಎದ್ದೇಳೋ ಅಷ್ಟರಲ್ಲಿ ಇದಿಷ್ಟು ತಿನ್ನೋದಕ್ಕೆ ಅವಕಾಶ ಆಗ್ಬಿಟ್ರೆ ಸೂಪರಾಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಇವತ್ತಿನ ವ್ಲಾಗ್ ಮಸ್ಟ್ ಆ್ಯಂಡ್ ಶುಡ್. ನೀವೆಲ್ಲರೂ ದಯವಿಟ್ಟು ಮನೇಲಿ ಇದನ್ನು ಟ್ರೈ ಮಾಡಲೇಬೇಕು. ಸಖತ್ ಅಮೇಝಿಂಗ್ ಆಗಿರುತ್ತೆ. ಟೇಸ್ಟ್ಸ್ ಯಮ್ಮಿ, ಟೇಸ್ಟ್ಸ್ ಡಿಲೀಷಿಯಸ್. ಸೊ ದಯವಿಟ್ಟು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇದಾಗಿತ್ತು. ಮುಂದಿನ ವ್ಲಾಗಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.